ಕೊಬ್ಬರಿ ಎಣ್ಣೆಯಿಂದ ಕೂದಲನ್ನು ಯಾವ ರೀತಿ ಸಮೃದ್ಧಿಯಾಗಿ ಬೆಳೆಸ್ಕೊಬೇಕು, ಕಪ್ಪಾಗಿರಬೇಕು, ಉದ್ದ ಬೆಳಿಬೇಕು, ಕೂದಲು ಉದುರಬಾರ್ದು ಅಂತ ಅನ್ನೋರಿಗೆಲ್ಲ ಈ ಒಂದು ಮೆಥಡ್ನ ಉಪಯೋಗಿಸಿದ್ರೆ ನಿಮ್ಮ ಕೂದಲು ಸಮೃದ್ಧಿಯಾಗಿ ಬೆಳೆಯುತ್ತೆ. ಹೆಣ್ಮಕ್ಳಿಗೆ ಕೂದಲೇ ಅಲ್ವಾ ಸೌಂದರ್ಯ ಕೊಡೋದು, ಅದರಿಂದ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅನ್ನೋದು ತಗೊಬೇಕಾಗುತ್ತೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಗೆ ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಬೇಕು, ಅಂದರೆ ಅದಕ್ಕೆ ಸ್ವಲ್ಪ ಪದಾರ್ಥಗಳನ್ನ ಸಹ ಹಾಕಬೇಕು, ಯಾವ್ಯಾವ ಪದಾರ್ಥ ಹಾಕಬೇಕು ಅಂತಲೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೊಬ್ಬರಿ ಎಣ್ಣೆ ಕೂದಲಿಗೆ ತುಂಬಾ ಉಪಯೋಗ ಆಗೋಂಥ ಒಂದು ಏನಂತಾರೆ ಪದಾರ್ಥನೇ ಅಂತ ಹೇಳ್ಬೋದು. ಸಾಫ್ಟ್ ಆಗುತ್ತೆ ಕೂದಲು. ಗೊತ್ತಾ, ನಿಮ್ಮದೇನಿದು ಕೂದಲು ಸ್ಮೂತ್ ಆಗಿರೋದಿಲ್ಲ ಕೆಲವರಿಗೆ, ಸೊ ಅವರು ಈ ಒಂದು ಎಣ್ಣೆನ ಕಾಯಿಸಿ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಸ್ಮೂತ್ ಆಗುತ್ತೆ, ಹಾಗೆ ಸಾಫ್ಟಾಗೂ ಇರುತ್ತೆ. ಇನ್ನು ಹಳ್ಳೆಣ್ಣೆ ಬಗ್ಗೆ ಹೇಳೋಗೆ ಇಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತು ಹಳ್ಳೆಣ್ಣೆ ದೇಹಕ್ಕೆ ತಂಪು ಕೊಡುತ್ತೆ. ಸೊ ತಂಪು ಅಂದರೆ ನಾವು ಹಳ್ಳೆಣ್ಣೆನ ಹಂಗಂತ ದಿನ ಎಲ್ಲ ಹಾಕ್ಕೊಂಡಿರ್ಬೇಕು ಅಂತ ಏನಿಲ್ಲ, ನೈಟ್ ಹಾಕ್ಕೊಂಡು ಬೆಳಗ್ಗೆ ಎದ್ದೆ ಸ್ನಾನ ಮಾಡಿದ್ರೂ ಸಾಕು, ತಂಪಾಗಿರುತ್ತೆ ದೇಹಕ್ಕೆ. ಈ ಕಣ್ಣು ಉರಿಯೋದು ಗೊತ್ತಲ್ವ, ಹೀಟ್ ಜಾಸ್ತಿ ಆದಾಗ ಕಣ್ಣು ಉರಿಯೋದಾಗಿರ್ಬೋದು, ಮೂಗು ಉರಿಯೋದಾಗಿರ್ಬೋದು, ಈ ರೀತಿಯಾದಂಥ ಒಂದು ಸಿಮ್ಟಮ್ಸ್ ಬಂದಾಗ ತಲೆಗೆ ಸ್ವಲ್ಪ ಹಳ್ಳೆಣ್ಣೆ ಹಚ್ಕೊಂಡ್ರೆ ಕಮ್ಮಿ ಆಗುತ್ತೆ ಅಲ್ವಾ. ಸೊ ಟ್ರೈ ಮಾಡಿ. ಸೊ ನಾನು ಇವತ್ತು ಯಾವ ರೀತಿಯಾಗಿ ಎಣ್ಣೆನ ಕಾಯಿಸ್ಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹಾಗೆ ಏನೆಲ್ಲ ಹಾಕಬೇಕು ಅನ್ನೋದನ್ನು ಸಹ ಹೇಳ್ತೀನಿ. ಸಿಕ್ಕಿದ್ರೆ ಹಾಕಿ, ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ, ಏನು ಎಲ್ಲನೂ ಹಾಕಬೇಕು ಅನ್ನೋದೇನಿರಲ್ಲ. ನಿಮಗೆ ಅನುಕೂಲಕ್ಕೆ ಯಾವುದು ಸಿಗುತ್ತೋ ಅದನ್ನು ಹಾಕಿ, ಸಿಗದಿದ್ದನ್ನ ಸ್ಕಿಪ್ ಮಾಡಿದ್ರೂ ತೊಂದರೆ ಏನಿಲ್ಲ, ಸರಿನಾ ಸ್ನೇಹಿತರೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಒಳ್ಳೆಯ ಮಾಹಿತಿಯಾದಂತಹ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ನೋಟಿಫಿಕೇಷನ್ ಸಹ ಬರುತ್ತೆ, ನನಗೂ ಸಹ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಒಬ್ರಿಗಾದರೂ ಇದು ಯೂಸ್ಫುಲ್ ಅಂತ ಅನಿಸುತ್ತಲ್ಲ ಅನ್ನೋ ಒಂದು ವಿಚಾರಕ್ಕೆ. ಸೊ ಬನ್ನಿ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಫಸ್ಟಾಗಿ ಮೆಹಂದಿ ಸೊಪ್ಪು ನಾನು ಒಂದು 2 ಹಿಡಿಯಷ್ಟು ಹಾಕಿದ್ದೀನಿ. ನಿಮಗೆ ಗೊತ್ತು ಮೆಹಂದಿ ಇವಾಗ ರುಬ್ಬಿ ಸಹ ಹಚ್ಕೊತಾರೆ ಕಲರ್ಗೆ. ಸೊ ಅದು ಮೆಹಂದಿ ಸೊಪ್ಪು ತುಂಬಾ ಒಳ್ಳೆಯದು ಕೂದಲಿಗೋಸ್ಕರ. ಇನ್ನು ನಾನು ಮೆಂತ್ಯನೂ ಸಹ ಹಾಕಿದ್ದೀನಿ, 1 ಗ್ಲಾಸ್ ಮೆಂತ್ಯ, 1 ಗ್ಲಾಸ್ ಜೀರಿಗೆ ಎರಡೂ ಹಾಕಿದ್ದೀನಿ. ಇನ್ನು ಕರಿಬೇವು ಸಹ ಹಾಕಿದ್ದೀನಿ, ಕರಿಬೇವನ್ನು ಒಂದು 2 ಹಿಡಿಯಷ್ಟು ಹಾಕಿ, ದಾಸವಾಳವನ್ನು ಹಾಕಿದ್ದೀನಿ. ಹಾಗೆಯೇ ದಾಸವಾಳದ ಎಲೆನೂ ಸಹ ಹಾಕಬೇಕು. ಕೆಂಪು ದಾಸವಾಳನೂ ಬರುತ್ತೆ, ಒಂದು ಇದು ನೋಡಿ 2-3 ಲೇಯರ್ ಇರೋಂಥ ಒಂದು ದಾಸವಾಳ. ಅವು ಸಿಂಗಲ್ ಒಂದೇ ಲೇಯರನ್ನು ನೋಡಿರ್ತೀರ ಅಂದ್ಕೊತೀನಿ, ಕೆಂಪುಗಿರುತ್ತೆ. ಇನ್ನೂ ಆ ಥರ ದಾಸವಾಳವನ್ನು ಹಾಕಿದ್ರೂ ತೊಂದರೆ ಏನಿಲ್ಲ. ಹಾಗೆಯೇ ಅದರ ಎಲೆನೂ ಸಹ ಹಾಕಬೇಕು. ಇನ್ನು ಬಾದಾಮಿನೂ ಹಾಕಬೇಕು. ಹಾಗೆಯೇ ಕಸ್ತೂರಿ ರೋಸ್ ಇದ್ದರೆ ಸಿಕ್ಕಿದ್ರೆ ಮಾತ್ರ ಹಾಕಿ, ಇಲ್ಲಾಂದರೆ ಯಾವುದಾದ್ರೂ ರೋಸ್ ಹಾಕಿದ್ರೂ ತೊಂದರೆ ಏನಿಲ್ಲ. ಕಸ್ತೂರಿ ರೋಸ್ ಹಾಕಿದ್ದೀನಿ. ಇನ್ನು 100 ಗ್ರಾಮಷ್ಟು ಮೆಂತ್ಯನೂ ಹಾಕಿದ್ದೀನಿ, 100 ಗ್ರಾಮಷ್ಟು ಜೀರಿಗೆ. ನಾನು ಬಾದಾಮಿನ ಒಂದು 1/4 kg ಅಷ್ಟು ಹಾಕಿದ್ದೀನಿ. ಹಾಗೆ ಅಲೋವೆರನ್ನು ಸಹ ಹಾಕಿದ್ದೀನಿ. ಅಮೃತ ಬಳ್ಳಿ, ದಾಸವಾಳ ಹೂವು ನಾನು ಆಗಲೇ ತೋರಿಸಿದ್ದೀನಲ್ಲ. ನಿಮಗೆ ಒಂದು ಕನ್ಫ್ಯೂಷನ್ ಆದರೆ ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಏನೇನು ಅಂತ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಇನ್ನು ನಾನು ಹಳ್ಳೆಣ್ಣೆ, ಇದು ನಮ್ಮ ಮನೇಲೇ ಹಳ್ಳ ರುಬ್ಬಿಸಿ ಬೇಯಿಸಿರೋ ಅಂತಹ ಎಣ್ಣೆ, ನಾವೇ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು. ಸೊ ಅದನ್ನು ಸಹ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಅಲೋವೆರಾ ಇರುತ್ತಲ್ಲ, ಅದನ್ನು ಸೈಡೆಲ್ಲ ತೆಗ್ದು ಕ್ಲೀನಾಗಿ ನೀಟಾಗಿ ಒಳಗಡೆ ಇರೋವಂಥ ಒಂದು ವೈಟ್ ಲೇಯರ್ ಇರುತ್ತಲ್ಲ ಅದನ್ನು ಮಾತ್ರ ತೊಗೊಬೇಕು. ಸೊ ನಾನು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ನಾನು ಅಲೋವೆರಾನ ಒಂದು 2 ಅಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 2 ಇಲ್ಲ ಹೆಚ್ಚಿಗೆ ಹಾಕ್ಕೊಂಡ್ರೂ ಏನೂ ತೊಂದರೆ ಏನಿಲ್ಲ. ಎಷ್ಟು ಸಿಗುತ್ತೋ ಅಷ್ಟು ಹಾಕ್ಕೊಳ್ಳಿ, ಹಂಗಂತ ಅತಿ ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಮೀಡಿಯಮಲ್ಲಿ ನೋಡಿ ಹಾಕ್ಕೊಳ್ಳಿ. ಇನ್ನು ಬಾದಾಮಿನ ಪುಡಿ ಮಾಡಿ ಹಾಕ್ಕೊಬೇಕು. ಈ ರೀತಿಯಾಗಿ ಮಿಕ್ಸಿಲೇನೆ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್ ಬಾದಾಮಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಾದಾಮಿ ಎಣ್ಣೆ ಸಿಗುತ್ತಲ್ವ ಅದನ್ನು ಮಿಕ್ಸ್ ಮಾಡಿಕೊಂಡ್ರೂ ತೊಂದರೆ ಏನಿಲ್ಲ, ಹಾಕ್ಕೊಬೋದು ಅದನ್ನು. ಈ ರೀತಿಯಾಗಿ ಬಾದಾಮಿನ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿನ ಅದನ್ನು ಸಹ ಜಜ್ಜಿದ್ದೀನಿ, ಅದು ಬೀಜ ಎಲ್ಲ ತೆಗೆದುಬಿಟ್ಟು ಜಜ್ಜಿದ್ದೀನಿ, ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗ್ತಿದೆಯಲ್ವಾ. ಇನ್ನು ನಾನು ಎಣ್ಣೆ ಕಾಯೋದಕ್ಕೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಅದು ನಾನು ಇಲ್ಲಿ 3 ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ. ಸೊ ಅದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಿಕ್ಸ್ ಮಾಡ್ತೀನಿ, ಏನೇನು ಅಂತ ಒಂದು ಸತಿ ನೋಡ್ಕೊಂಬಿಡಿ. ನೋಡಿ, ರೋಸ್ ಹಾಕಿದ್ದೀನಿ, ದಾಸವಾಳ ಹೂವು ಹಾಕಿದ್ದೀನಿ. ಎಣ್ಣೆ ಕಾಯ್ದಿರೋದಕ್ಕೇ ಅದು ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ, ಹಾಕಿ ಇಷ್ಟಾಗ್ನೇ. ಎಣ್ಣೆ ಕಾಯ್ದಾದ್ಮೇಲೆ ಹಾಕಿ, ತೊಂದರೆ ಇಲ್ಲ. ನೋಡಿ, ಇದು ಅಮೃತ ಬಳ್ಳಿ 1 ಹಿಡಿಯಷ್ಟು ಹಾಕಿ ಸಾಕು.
ಸಿಕ್ಕಿದ್ರೆ ಹಾಕಿ, ಇಲ್ಲಾಂದರೆ ಏನೋ ಓಕೆ ನಡೆಯುತ್ತೆ. ಇನ್ನು ದಾಸವಾಳ ಊದಿ ಎಲೆ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಸಾಫ್ಟ್ ಆಗುತ್ತೆ ಅದರಿಂದ. ಇನ್ನು ಹಾಗೇನೇ ಇದು ಅನ್ಗೊನೆ ಸೊಪ್ಪು ನಿಮಗೆ ಸಿಕ್ಕಿದ್ರೆ ಹಾಕಿ ಸ್ನೇಹಿತರೆ. ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಬೇಡಿ, ದಯವಿಟ್ಟು ಸಿಕ್ಕಿದ್ರೆ ಹಾಕಿ. ಯಾಕಂದರೆ ಕೆಲವೊಂದು ಐಟಮ್ಸು ಸಿಗೋದಿಲ್ಲ ಒಬ್ಬೊಬ್ಬರಿಗೆ, ಸೊ ಅದಕ್ಕೋಸ್ಕರ ಏನು ತೊಂದರೆ ಏನಿಲ್ಲ. ಇದು ಅನ್ಗೊನೆ ಸೊಪ್ಪು ಏನಕ್ಕೆ ಹಾಕೋದು ಅಂದರೆ ತಂಪು ಅದನ್ನು ಸಹ, ಅದಕ್ಕೋಸ್ಕರ ಹಾಕ್ತಾಯಿರೋದು. ಇನ್ನು ನಾನು ಆರೆಂಜ್ ಮತ್ತು ನಿಂಬೆಹಣ್ಣಿಂದು ಸಿಪ್ಪೆನ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಿಂದು ಕಮ್ಮಿ ಇತ್ತು, ಆರೆಂಜ್ದು ಹಾಕೋದು ತೊಂದರೆ ಏನಿಲ್ಲ. ಅದನ್ನು ಎರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹಾಕೊಬೋದು. ಇನ್ನು ಮೆಂತ್ಯ 100 ಗ್ರಾಮ್ ಹಾಕಿದ್ದೀನಿ, ಮೆಂತ್ಯನೂ 100 ಗ್ರಾಮ್ ಹಾಕಿದ್ದೀನಿ. ಹಾಗೆಯೇ ಜೀರಿಗೆನೂ ಸಹ 100 ಗ್ರಾಮ್ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಎಷ್ಟು ಲೀಟ್ರ್ ಮೇಲೆ ಕಾಯಿಸ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಸಹ ಆಗುತ್ತೆ. ನಾನು 3 ಲೀಟ್ರಿಗೆ ಅಷ್ಟು ಹಾಕಿದ್ದೀನಿ. ಕಮ್ಮಿ ಕಾಯಿಸ್ತಿದ್ದೀವಿ ಅನ್ನೋಂಗಿದ್ರೆ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ಇನ್ನೂ ಜಾಸ್ತಿ ಕಾಯಿಸ್ತಿದ್ದೀವಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಕರ್ಬೇವಿನ ಸೊಪ್ಪು ಸಹ ಕಣ್ಣಿಗಾಗಿರ್ಬೋದು, ಕೂದಲಿಗಾಗಿರ್ಬೋದು ತುಂಬಾ ಒಂದು ಕಪ್ಪು ಕಲರ್ ಬರುತ್ತಲ್ಲ, ಅದಕ್ಕೋಸ್ಕರ ತಂಪು ಒಳ್ಳೆಯದು ಅದನ್ನು. ಹಾಗೆ ಇನ್ನು ಮೆಹಂದಿ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ. ಇದು ತುಳಸಿ ನನಗೆ ಸಿಗಲಿಲ್ಲ, ಸ್ವಲ್ಪನೇ ಸಿಕ್ಕಿತ್ತು. ಇನ್ನೂ ಜಾಸ್ತಿ ಹಾಕೊಬೋದು, ತೊಂದರೆ ಇಲ್ಲ. 1-2 ಹಿಡಿಯಷ್ಟು ಹಾಕ್ಕೊಳ್ಳೀನಿ. ಇನ್ನು ಇದು ಬೆಟ್ಟದ ನೆಲ್ಲಿಕಾಯಿ, ಇದನ್ನೆಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಸಹ ಹಾಕ್ಕೊಬೇಕು. ಲಾಸ್ಟಿಗೆ ಇನ್ನೊಂದು ನೋಡಿ ವೀಳ್ಯದೆಲೆ, ನಾನೊಂದು 3ರಿಂದ 4 ವೀಳ್ಯದೆಲೆ ಹಾಕ್ಕೊಂಡಿದ್ದೀನಿ, ಸಾಕಷ್ಟೇ ಹಾಕ್ಕೊಂಡ್ರು. ಇನ್ನು ಇದು ಈರುಳ್ಳಿನೂ ಸಹ ಹಾಕ್ಕೊಬೇಕು, ಕೂದಲಿಗೆ ಸಾಫ್ಟ್ ಬರುತ್ತೆ. ನೀವು ನೋಡಿರ್ಬೋದು, ಈರುಳ್ಳಿನೂ ಸಹ ರುಬ್ಬಿಟ್ಟು ಅದರ ರಸನ ಕೂದಲಿಗೆ, ತಲೆಗೆ, ಸ್ಕಲ್ಪ್ ಇರುತ್ತಲ್ಲ ಬುರುಡೆಗೆ, ಅದಕ್ಕೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನೀವು ಸ್ವಲ್ಪ ಹೊತ್ತು ಬಿಟ್ಕೊಂಡು ಸ್ನಾನ ಮಾಡಿಕೊಂಡ್ರು ಅಲ್ಲೇ ಗೊತ್ತಾಗುತ್ತೆ ನಿಮಗೆ ರಿಸಲ್ಟು. ನಿಜವಾಗ್ಲೂ ಈರುಳ್ಳಿ ಒಂದು ರಸದಿಂದ ಕೂದಲು ಸಾಫ್ಟ್ ಆಗುತ್ತೆ. ನೋಡಿ, ಕೂದಲು ಸಾಫ್ಟ್ ಆಗೋದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ, ಓಕೆನಾ. ಅದು ಕೊಬ್ಬರಿ ಎಣ್ಣೆ ಸ್ವಲ್ಪ ಹೀಟು, ತೊಂದರೆ ಇಲ್ಲ. ಸಾಫ್ಟ್ ಬೇಕು ನಮಗೆ ಅನ್ನೋಂಗಿದ್ರೆ ಹಚ್ಕೊಬೋದು. ಅಂದರೆ ನಾವೇನು ಗೊತ್ತಾ, ವಾರಕ್ಕೆ ಒಂದು 3 ದಿವಸ ಹಚ್ಕೊಳ್ಳಿ ಸಾಕು. ನಾನು ಹೇಳ್ದಾಗೆ ಸ್ನಾನ ಮಾಡೋಕ್ಕೆ ಹೋಗಿಂತ ಮುಂಚೆ ಒಂದು 30 ನಿಮಿಷ ಹಚ್ಕೊಂಡು ಸ್ನಾನ ಮಾಡಿದ್ರೂ ನಡೆಯುತ್ತೆ, ಸಾಕಷ್ಟು ಹೊತ್ತಾಗದೆ. ನಾವೇನು ಮಾಡ್ಬಿಡ್ತೀವಿ, ಒಂದು ದಿನ ಎಲ್ಲ ನಾವು ಕಾಯ್ತೀವಿ. ಇವತ್ತು ರಾತ್ರಿ ಹಾಕ್ಕೊಂಡ್ರೆ ನೆಕ್ಸ್ಟು ಇನ್ನೊಂದು ದಿವಸ ಬಿಟ್ಟು ಇನ್ನೊಂದು ದಿವಸ ತಲೆಗೆ ಸ್ನಾನ ಮಾಡೋದು, ಆ ಥರ ಮಾಡಬೇಡಿ. ಯಾಕಂದರೆ ಚೆನ್ನಾಗಿ ನೆಂದಾಗ ನಾವು ಮತ್ತೆ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಿರ್ತೀರ ಹೆಂಗೋ ಗೊತ್ತಿಲ್ಲ, ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಅವಾಗ ಬಾಚಿದ್ರೆ ಎಷ್ಟು ಕೂದಲು ಬರುತ್ತೆ ಅಂದರೆ, ಬುರುಡೆ ನೆಂದಾಗ ಚೆನ್ನಾಗಿ ರೂಟ್ಸ್ ಎಲ್ಲ ನೆಂದ್ಬಿಟ್ಟಿರುತ್ತಲ್ಲ, ಅವಾಗ ನಾವು ಹಿಂಗೆ ಎಳೆದ್ರೆ ಬಾಚಿದಾಗ ನೋಡಿ ಎಷ್ಟು ಕೂದಲು ಉದುರುತ್ತೆ ಅಂತ. ಸೊ ಆ ರೀತಿ ಮಾಡಬೇಡಿ. ಒಂದು ಅರ್ಧ ಗಂಟೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಎಣ್ಣೆ ಹಾಕ್ಕೊಳ್ಳಿ, ಆಮೇಲೆ ಸ್ನಾನ ಮಾಡಿದ್ರೆ ಸಾಕು ಸ್ನೇಹಿತರೆ. ಇದನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮಗೆ ರೈಟ್ ಶಾಂಪು, ಯಾವ ರೀತಿಯಾದಂಥ ಒಂದು ಒಳ್ಳೆ ಶಾಂಪೂನ ನೀವು ರೆಕಮೆಂಡ್ ಮಾಡ್ಕೊಳ್ಳಿ. ಅಂದರೆ ನೀವೇ ರೆಕಮೆಂಡ್ ಮಾಡಲ್ಲ ನಾನು, ನೀವೇ ತೊಗೊಳ್ಳಿ. ನಿಮಗೆ ಯಾವುದು ಇದಾಗುತ್ತೆ, ಯಾವುದು ಸೂಟೇಬಲ್ ಆಗುತ್ತೆ ಅನ್ನೋದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಾನು ನಾನಾ ರೀತಿಯಾದಂಥ ಶಾಂಪೂನ ಯೂಸ್ ಮಾಡಿ ಕೊನೆಗೆ ಮೀರಾ ಶಾಂಪು ಯೂಸ್ ಮಾಡ್ತಾಯಿದ್ದೀನಪ್ಪ. ಮೀರಾ ವೈಟ್ ಬರ್ತಿದೆಯಲ್ಲ, ಅದು ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಯಿತು ನನಗೆ. ಇನ್ನು ಇದು ಅಲೋವೆರಾ ನೋಡಿದ್ರಲ್ಲ ನೀವು, ಅದನ್ನೆಲ್ಲ ನೀಟಾಗಿ ತೆಗ್ದು ಬಟ್ಟೆಯಲ್ಲಿ ಸ್ವಲ್ಪ ನೀರಿನ ಅಂಶ ಏನಾದರೂ ಇದ್ದರೆ ಅದನ್ನು ಹಿಂಗೆ ಪ್ರೆಸ್ ಮಾಡಿ ತೆಗೆದು ಅದನ್ನು ಸಹ ಹಾಕಿದ್ದೀನಿ. ಕೆಲವೊಂದು ಸಣ್ಣ ಟಿಪ್ಸ್ ನಮಗೆ ಗೊತ್ತಿರುತ್ತೆ, ಬಟ್ ನಾವು ಅದನ್ನು ಅಳವಡಿಸ್ಕೊಳಲ್ಲ. ಸೊ ಟ್ರೈ ಮಾಡಿ ಒಂದು ಸತಿ, ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಕೇರ್ ತೊಗೊಬೇಕು ಅಂತ ಅವಾಗ ಅನ್ಕೊತೀವಿ ಅಷ್ಟೇ ಆ ಕ್ಷಣಕ್ಕೆ, ಬಟ್ ಆಮೇಲೆ ಅದು ಸುಮ್ಮನೆ ಹಂಗೆ ಮರ್ತೋಗ್ಬಿಡ್ತೀವಿ ಅಲ್ವಾ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಟ್ರೈ ಮಾಡಿ. ಈ ಥರ ಎಣ್ಣೆನ ಕಾಯಿಸ್ಕೊಂಡು ಯೂಸ್ ಮಾಡಿ, ಒಂದು 1 ಮಂತ್ ಯೂಸ್ ಮಾಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಅಂದರೆ ಹಾಕಿಷ್ಟಕ್ಕೆ ಎಲ್ಲಾದ್ರೂ ರಿಸಲ್ಟ್ ಬಂದ್ಬಿಡಲ್ಲ, ವೆಯ್ಟ್ ಮಾಡಬೇಕು ಸ್ವಲ್ಪ. ಇದು ನಮಗೆ ಅಡ್ಜಸ್ಟ್ ಆಗಬೇಕು ನಮ್ಮ ಹೇರ್ಸಿಗೆ ಅಲ್ವಾ. ಹಾಗೆಯೇ ಸ್ಟಾರ್ಟಿಂಗ್ ಸ್ವಲ್ಪ ಉದುರಿದ್ರೂ ನೆಕ್ಸ್ಟ್ ಹಾಗೇ ಕಮ್ಮಿ ಆಗ್ತಾ ಇರುತ್ತೆ, ನೀವು ವೆಯ್ಟ್ ಮಾಡಬೇಕು. ಹಾಗೆ ನಾನು ಹೇಳ್ದಾಗೆ ಒಳ್ಳೆ ಶಾಂಪೂನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಬಿಸಿನೀರಲ್ಲೇ ಸ್ನಾನ ಮಾಡೋದು, ಜಾಸ್ತಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಡಿ ತಲೆಗೆ. ಮೈಗೆ ಬೇಕಾದರೆ ಮಾಡ್ಕೊಳ್ಳಿ, ಬಟ್ ತಲೆಗೆ ಸ್ವಲ್ಪ ಬೆಚ್ಚಗಿರೋ ಅಂಥ ನೀರನ್ನೇ ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದು. ಆಮೇಲೆ ತಲೆ ಕೂದಲು ತ್ಯಾವದಲ್ಲಿದ್ದಾಗಲೇ ಒಣಗಿಸ್ದಲೇ ಆಗಲೇ ಬಾಚಿಬಿಡೋದು, ಆಗಲೇ ಜಡೆ ಹಾಕೊಂಡ್ಬಿಡೋದು, ಆ ರೀತಿ ಮಾಡಬೇಡ್ದು. ಇನ್ನೂ ಒಣಗಿ ಇರಲ್ಲ ತಲೆ ಕೂದಲು ನೀಟಾಗಿ. ಸೊ ಆ ಥರ ಮಾಡಿದ್ರೆ ಏನಾಗುತ್ತೆ, ಸ್ಪ್ಲಿಟರ್ಸ್ ಬರುತ್ತೆ ಅಲ್ವಾ. ಸೊ ನೀಟಾಗಿ ಸ್ವಲ್ಪ ಬಿಸಿಲಲ್ಲಿ, ಅಂದರೆ ಅಷ್ಟು ಇದಲ್ಲ, ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಹಾಗೆಯೇ ಮತ್ತು ಈಗ ಸ್ಟ್ರೈಟಿಂಗ್ ಅಂತೆ ಅದು ಇದು ಹೇರ್ ಡ್ರೈಯರ್ ಅಂತೆ, ಅವನ್ನೆಲ್ಲ ಯೂಸ್ ಮಾಡಿ, ಬಟ್ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಇಲ್ಲದಿದ್ದಾಗ ಬೇಡ.
ಸೊ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇನ್ನು ಟ್ರಿಮ್ ಮಾಡಿಸ್ತಾಯಿರಿ, ತಿಂಗ್ಳಿಗೆ ಒಂದು ಸತಿನೋ ಇಲ್ಲ 2 ತಿಂಗ್ಳಿಗೆ ಒಂದು ಸತಿನೋ ಕೂದಲನ್ನ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಹಂಗೂ ನಾವು ಹೋಗಿ ಅಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಟ್ರಿಮ್ ಮಾಡಿಸ್ಬೇಕು ಅನ್ನೋ ಅಂಥದ್ದು ಏನಿರಲ್ಲ ಸ್ನೇಹಿತರೆ. ಸುಮ್ಮನೆ ಬೇಕಾದರೆ ನೀವು ಸಹ ಕಟ್ ಮಾಡ್ಕೊಬೋದು. ನಾನು ಏನು ಮಾಡ್ಕೊತೀನಿ ಅಂದರೆ ತಲೆ ನೀಟಾಗಿ ಬಾಚ್ಕೊಂಡ್ಬಿಡ್ತೀನಿ. ಲಾಸ್ಟಲ್ಲಿ ತುದಿನ ಒಂದು ಸ್ವಲ್ಪ ಕಟ್ ಮಾಡ್ತಿರ್ತೀನಿ ಅಷ್ಟೇನೆ. ಲಾಸ್ಟಲ್ಲೇ ನೀವು ನೋಡ್ಬೋದು ಸ್ಪ್ಲಿಟ್ ಹೇರ್ಸ್ ಸ್ವಲ್ಪ ಇರುತ್ತಾ, ಅವಾಗವಾಗ ಕಟ್ ಮಾಡ್ತಾಯಿದ್ರೆ ನೀಟಾಗಿ ಬೆಳೀತಾ ಇರುತ್ತೆ. ಇವಾಗ ಒಂದು ಗಿಡನ ಬೆಳೀತಾ ಇದೆ ಅಂದಾಗ ನಾವು ಸ್ವಲ್ಪ ನೀಟಾಗಿ ಕಟ್ ಮಾಡಿದ್ರೆ ಮತ್ತೆ ಚೆನ್ನಾಗಿ ಇನ್ನೂ ಬೆಳೆಯುತ್ತೆ ಅಲ್ವಾ. ಸೊ ಆ ರೀತಿಯಾಗಿ ಹೇಳ್ತಾಯಿದ್ದೀನಿ. ಅವಾಗವಾಗ ಟ್ರಿಮ್ ಮಾಡಿಸ್ತಾಯಿರಿ. ಮತ್ತು ನಿಮ್ಮ ಹೇರ್ನ ಸನ್ ಯು ವಿ ರೇಸಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇವಾಗ ಬಿಸಿಲಲ್ಲೆಲ್ಲ ಕೂದಲು ಬಿಟ್ಕೊಂಡು ಹೋಗೋದಾಗಿರ್ಬೋದು, ನಿಮಗೆ ಗೊತ್ತು ಡಸ್ಟ್ ಆಗಿರ್ಬೋದು, ಅದು ಇದು ಎಲ್ಲ ಗಾಳಿಗೆ ಬಂದು ಹೇರ್ಸ್ಗೆಲ್ಲ ಇದಾದಾಗ ಅದು ಹೆಂಗಿರುತ್ತೆ ಹೇಳಿ ಅಲ್ವಾ. ಸೊ ಆ ಥರ ಎಲ್ಲ ಡಸ್ಟಿಗಾಗಿರ್ಬೋದು, ಬಿಸಿಲಿಗಾಗಿರ್ಬೋದು ಬಿಡೋಕ್ಕೆ ಹೋಗಬೇಡಿ. ನೀಟಾಗಿ ಜಡೆ ಹಾಕ್ಕೊಳ್ಳಿ. ನೋಡಿ ಬಾದಾಮಿನ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಎಲ್ಲ ಪದಾರ್ಥಗಳನ್ನೂ ಹಾಕಿ ಚೆನ್ನಾಗಿ ಕಾಯ್ದಾದ್ಮೇಲೆ ಸ್ವಲ್ಪ ಲಾಸ್ಟಿಗೆ ಬಾದಾಮಿ ಪೌಡ್ರನ್ನ ಹಾಕ್ಕೊಂಡು ಕಾಯಿಸ್ಕೊಬೇಕು. ಸೊ ನಾನು ಹೇಳ್ತಾ ಇರೋ ಈ ಟಿಪ್ಸ್ನ ಖಂಡಿತವಾಗ್ಲೂ ಯೂಸ್ ಮಾಡಿ, ಯೂಸ್ಫುಲ್ ಅಂತಲೇ ನಾನು ಅಂದ್ಕೊಂಡಿದ್ದು, ನಿಮಗೂ ಸಹ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಟ್ರೈ ಮಾಡಿ, ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಮತ್ತು ಈ ರೀತಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇದು ನಾವು ಕಾಯಿಸ್ತಿರೋ ಅಂತಹ ನೆಕ್ಸ್ಟ್ ಇದನ್ನು ಸೋಸ್ತೀವಿ, ಬಟ್ ಸೋಸಾದ್ಮೇಲೆ ಅವೆಲ್ಲ ಇರುತ್ತಲ್ಲ, ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವೋ ಅದನ್ನು ಸಹ ಯೂಸ್ ಮಾಡ್ಕೊಬೋದು. ಅದನ್ನು ಸಹ ಏನು ವೇಸ್ಟ್ ಆಗೋದಿಲ್ಲ. ಇದರಲ್ಲಿ ಯಾವುದೂ ವೇಸ್ಟ್ ಅನ್ನೋದೇ ಇಲ್ಲ ಸ್ನೇಹಿತರೆ, ಎಲ್ಲ ಯೂಸ್ಫುಲ್ಲೇನೆ, ಓಕೆನಾ. ಬಟ್ ನೀವು ಟ್ರೈ ಮಾಡಬೇಕು ಅಷ್ಟೇನೆ. ಹಾಗೆಯೇ ಒಳ್ಳೊಳ್ಳೆ ಊಟಗಳನ್ನ ತಿನ್ನಿ, ಲೈಕ್ ಪ್ರೋಟೀನ್ ಫುಡ್ಸ್ ತಿನ್ನಿ, ಬಾದಾಮಿನ ನೆನೆ ಹಾಕ್ಕೊಂಡು ತಿನ್ನಿ. ಕೆಲವ್ರು ಕರ್ಬೇವಿನ ಸೊಪ್ಪು ಗೊತ್ತು ನಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕರ್ಬೇವಿನ ಸೊಪ್ಪು ತಿಂದರು ಅಂತ, ಬಟ್ ತಿಂತಿದ್ದೀರಾ, ಯಾರ್ಯಾರು ತಿಂತಿದ್ದೀರಾ ಕಮೆಂಟ್ ಮಾಡಿ ನನಗೆ. ಕರ್ಬೇವಿನ ಸೊಪ್ಪು ತಿನ್ನಿ. ಹಾಗೆ ದಿನ ತಲೆಗೆ ಸ್ನಾನ ಮಾಡಬೇಕು ಅನ್ನೋದಂತೂ ಅವಶ್ಯಕತೆ ಇಲ್ಲ, ಯಾಕಂದರೆ ಡೈಲಿ ಹೇರ್ಸ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಡೈಲಿ ಏನು ಸ್ನಾನ ಮಾಡೋಕ್ಕೆ ಹೋಗಬೇಡಿ, ಮೈಕ್ ಮಾಡ್ಕೊಳ್ಳಿ, ಬಟ್ ತಲೆಗೆ ಮಾತ್ರ ಡೈಲಿ ಶಾಂಪು ಅಪ್ಲೈ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಅದೊಂದು ಫಾಲೋ ಮಾಡ್ಕೊಳ್ಳಿ. ಇನ್ನು ಏನಾದರೂ ನಾನು ಬಿಟ್ಟಿದ್ದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಿದ್ದರೆ ನಮಗೆ ತಿಳಿಸಿ, ಯಾಕಂದರೆ ನನಗೂ ಗೊತ್ತಿಲ್ಲದೆ ಇರೋದು ಇರುತ್ತೆ ಅಲ್ವಾ. ಎಲ್ಲ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಗೊತ್ತಿರೋದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೇನಾದರೂ ನನಗೆ ಗೊತ್ತಿಲ್ಲದೆ ಇರೋದು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಗೊತ್ತು ಮಾಡ್ಕೊತೀನಿ. ನೋಡಿ ಇವಾಗ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಬೇಯ್ದು ಅದರದ್ದು ಅಂಶಗಳೆಲ್ಲ ಎಣ್ಣೆಗೆ ಸೇರ್ಕೊಬೇಕು, ಅಷ್ಟು ಚೆನ್ನಾಗಿ ಬೇಯಿಸ್ಬೇಕು. ಒಂದು 3/4 ಗಂಟೆ ಆದರೂ ನಾವು ಚೆನ್ನಾಗಿ ಬೇಯಿಸಿದ್ದೀನಿ ಇದನ್ನು ಎಣ್ಣೆನ. ಸೊ ಈಗ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕು, ಇನ್ನೂ ಒಂದು 3/4 ಗಂಟೆ ಬೇಯಿಸ್ಬೇಕು ಅನ್ನೋ ಟೈಮಿಗೆ ಆವಾಗ ಕೊಬ್ಬರಿ ಎಣ್ಣೆ ಜೊತೆಗೆ ಹರಳೆಣ್ಣು ಸಹ ಮಿಕ್ಸ್ ಮಾಡ್ತಾಯಿದ್ದೀನಿ, ಓಕೆನಾ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆಯಾ. ನಾವು ಮನೆಯಲ್ಲೇ ಬೇಯಿಸಿರೋವಂಥದ್ದು, ಯಾವುದೇ ರೀತಿಯಂಥ ಮಿಕ್ಸ್ ಏನಿರಲ್ಲ, ಬರೀ ಹರಳೆಣ್ಣೆ ಮಾತ್ರ, ಹರಳನ್ನ ಮಾತ್ರ ಹಾಕಿ ಬೇಯಿಸಿರೋಂಥದ್ದು. ನೋಡಿ ಎಷ್ಟು ಗಟ್ಟಿಯಾಗಿದೆ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಬೇಕು. ನಿಮಗೆ ಗೊತ್ತಾಗುತ್ತೆ ಅದು ಎಣ್ಣೆ ಜೊತೆಗೆ ಇದೆಲ್ಲ ಸೇರಿಸಿದಾಗ ಅದು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ, ಸ್ಮೆಲ್ ಬರುತ್ತೆ ಅದನ್ನು ಚೆನ್ನಾಗಿ. ನೋಡಿ ಹೇಗೆ ಕಾಣ್ತಿದ್ಯಾ, ಹರಳೆಣ್ಣೆ ಹಾಕಾದ್ಮೇಲೆ ಈ ರೀತಿ ಆಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹೊತ್ತು. ಈಗ ನಾನು ಇದನ್ನು ಅಮ್ಮಮ್ಮ ಅಂದ್ರೂ ಒಂದು 3/4 ಗಂಟೆಯಷ್ಟು ಬೇಯಿಸಿದ್ದೀನಿ ಸ್ನೇಹಿತರೆ. ನೀವು ಅಷ್ಟೇನೆ ಇದು ಮಾಡ್ಕೊಳ್ಳಿ. ನೋಡಿ ಎಲ್ಲನೂ ಹೇಗಿದೆ, ಈ ಥರ ಆಗುತ್ತೆ ಎಲ್ಲ. ಇದನ್ನು ನೀವು ಮೆಂತ್ಯನ ನೆನೆಹಾಕ್ಬಿಟ್ಟು ಸ್ವಲ್ಪ 1 ಸ್ಪೂನಷ್ಟು ಮೆಂತ್ಯನ ನೆನೆಹಾಕ್ಬಿಟ್ಟು ಅದ್ರ ಜೊತೆಗೆ ಇದನ್ನು ಸಹ ಪೇಸ್ಟ್ ಮಾಡಿಕೊಂಡು ತಲೆಗೆ ಹಚ್ಕೊಬೋದು. ಇದನ್ನು ಸಹ ಯೂಸ್ಫುಲ್ ಅಂತಲೇ ಹೇಳ್ತೀನಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಒಂದು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಹೆಡ್ ವಾಶ್ ಮಾಡ್ಕೊಳ್ಳಿ. ಕಾಳು ಬಸಿಯೋದ್ರಲ್ಲಿರುತ್ತಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ನೀವು ಇದೇ ರೀತಿ ಆದಂಗೆ ಮಾಡ್ಕೊಳ್ಳಿ. ಇನ್ನು ಒಂದು ಕ್ಯಾನ್ ತೊಗೊಂಡಿದ್ದೀನಿ, ಇದು ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಇದಕ್ಕೇ ನಾವು ಎಣ್ಣೆನ ಸೋಸ್ಬಿಟ್ಟು ಹಾಕ್ಕೊಂಡು ಇಟ್ಕೊಳೋದು. ಒಂದು 3 ಲೀಟ್ರಷ್ಟು ನಿಮಗಲೇ ಗೊತ್ತಾಗುತ್ತೆ, ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟಿದೆ ಅಂತ. ಸೊ ಈ ರೀತಿಯಾಗಿ ಸೋಸ್ಕೊಂಡು ಸ್ವಲ್ಪ ಎಣ್ಣೆ ತಣ್ಣಗಾಗೋ ತನಕ ಇಟ್ಬಿಟ್ಟು ಅದ ನಂತರ ಈ ಥರ ಒಂದು ಟೀ ಸೋಸೋದಾಗಿರ್ಬೋದು ಅದರಲ್ಲೂ ಸಹ ಸೋಸ್ಕೊಳ್ಳಿ. ಯಾಕಂದರೆ ಗಷ್ಟ ಇನ್ನೂ ಇರುತ್ತೆ ಕೆಳಗಡೆ. ಸೊ ಅದೆಲ್ಲ ನೀಟಾಗಿ ಇದಾಗಬೇಕು ಅಂದರೆ ಈ ಟೀ ಸೋಸೋದ್ರಲ್ಲೂ ಸೋಸ್ಕೊಂಡ್ರೆ ಒಳ್ಳೆಯದು. ನೋಡಿ ಈ ರೀತಿ ಸೋಸ್ಕೊಂಡು ನೀವು ಸ್ಟೋರ್ ಮಾಡಿಕೊಂಡು ಹಚ್ಕೊಳ್ಳಿ.
ಸೊ ಇದು ಯೂಸ್ಫುಲ್ ಆಗಿರೋಂತಹ ವಿಡಿಯೋ ಅಂತ ನಾನು ಅನ್ಕೊತೀನಿ. ನಿಮಗೂ ಹಾಗೆ ಅನಿಸಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.